ನಮಸ್ಕಾರ. ನಿಮಗೆ ನಾ ಥೇರಿ ಒಳಗೆ ಹೇಳ್ದಂಗೆ ಪೈಥಾನ್ದಾಗ ಅರೇಸ್ ಇಲ್ಲ. ಸೊ ಅರೇಸ್ ಇಲ್ಲ ಅಂದರೆ ಏನೈತಿ, ಅಲ್ಟರ್ನೇಟ್ ಆಗಿ ಲಿಸ್ಟ್ಸ್ ಅಂತ ಐತಿ. ಆ ಲಿಸ್ಟನ್ನು ಅವ್ರು ಏನು ಮಾಡ್ಯಾರ ಅಂದ್ರೆ ಅರೇ ಥರ ಇಂಪ್ಲಿಮೆಂಟ್ ಮಾಡ್ಯಾರ. ಪೈಥಾನ್ದು ಯಾರು ಫೌಂಡರ್ ಇದ್ರಲ್ಲ ಅವ್ರಿಗೇನು ಅನ್ನಿಸ್ತಂದ್ರೆ ಅರೇದು ಏನು ಅವಶ್ಯಕತೆ ಐತಿ, ನಾನು ಲಿಸ್ಟನ್ನು ಭಾಳ ಚಲೋ ಮಾಡಿಬಿಡ್ತೀನಿ, ಆ ಲಿಸ್ಟನ್ನು ಅರೇ ಹೆಂಗೆ ವರ್ಕ್ ಆಗ್ತೈತಲ್ಲ ಆ ರೀತಿ ಮಾಡಿಬಿಡ್ತೀನಿ. ಹಂಗೆ ಮಾಡಿದ್ನಿ ಅಂದ್ರೆ ನಾ ಮತ್ತು ಅರೇಸ್ ಎದಕ್ಕೆ ಮಾಡಬೇಕು ಅಂತ ಅವ್ರದ್ದು ಹಠ. ಆಮೇಲೆ ಭಾಳಷ್ಟು ವರ್ಷಗಳಾದಮೇಲೆ ಮತ್ತೆ ಯಾರೋ ಒಂದು ಓಪನ್ ಸೋರ್ಸ್ ಲೈಬ್ರರಿ ಬರ್ದಾರ, ಆ ಲೈಬ್ರರಿ ಒಳಗೆ ಅರೇಸ್ ಇಂಪ್ಲಿಮೆಂಟ್ ಮಾಡ್ಯಾರ. ಸೊ ಬೈ ಡಿಫಾಲ್ಟ್ ವಾಟ್ ಯು ಲರ್ನ್ ಇನ್ ಪೈಥಾನ್ ಈಸ್ ಲಿಸ್ಟ್ಸ್. ಭಾಳ ಸಿಂಪಲ್ ಸಿಂಟ್ಯಾಕ್ಸ್ ಐತಿ, ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಉದಾಹರಣೆಗೆ ಈಗ ನೀವು ನಂಬರ್ಸ್ ಅಂತ ಒಂದು ಅರೇ ಡಿಕ್ಲೇರ್ ಮಾಡಬೇಕು. ಈ ಥರ ಮಾಡಿ, ಈ ಥರ ನೀವು ಸ್ಕ್ವೇರ್ ಬ್ರೇಡ್ಸ್ ಒಳಗೆ 1 2 3 4 5 ಈ ಥರ ಮಾಡಿದ್ರಿ ಅಂದರೆ ಏನಾಗುತ್ತೆ, ಒಂದು ನಿಮಗೆ ಅರೇ ಡಿಕ್ಲೇರ್ ಆಗುತ್ತೆ. ಸೊ ಈಗ ಇದ್ರೊಳಗೆ ಈ ಅರೇ ಒಳಗೆ ನೀವು ಇದನ್ನೀಗ ವ್ಯಾಲ್ಯೂ ಆ್ಯಕ್ಸಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದೇ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ನೀವಾಗ ಏನಂತ ಬರೀಬೇಕು, ಈ ಥರ ನಂಬರ್ಸ್ ಅಂತ ಬರೋದು, ಈ ಥರ ಸ್ಕ್ವೇರ್ ಬ್ರಕೆಟ್ ಒಳಗೆ 0 ಅಂತ ಬರೋದ್ರೆ ಅಂದ್ರೆ ಒಂದೇ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಆಮೇಲೆ ಇದೇ ರೀತಿ ನಿಮಗೆ ಎರಡನೇದು ಪ್ರಿಂಟ್ ಮಾಡೋದಿದ್ರೆ ಈ ಥರ 1 0 1 2 3 4 ಈ ಥರ ಮಾಡ್ಬೋದು. ಆಮೇಲೆ ನೀವು ಏನಾರು ವ್ಯಾಲ್ಯೂ ಚೇಂಜ್ ಮಾಡೋರಿದ್ರಿ ಅಂದ್ರೆ, ಇಲ್ಲ ಇವನು ಎಲ್ಲನೂ ಒಟ್ಟಿಗೆ ಪ್ರಿಂಟ್ ಮಾಡಬೇಕಿತ್ತಂದ್ರೆ ನೀವು ಪೈಥಾನ್ದೊಳಗೆ ಇದು ಆಪ್ಷನ್ ಐತಿ, ನೀವು ಇಲ್ಲಿ ಈ ಥರ ಜಸ್ಟ್ ಹಿಂಗೆ ಕೊಟ್ಟು ಫುಲ್ ಎಲ್ಲ ಪ್ರಿಂಟ್ ಆಗುತ್ತೆ. ಆಮೇಲೆ ನೀವು ಇದ್ರದ್ದು ಏನಾರು ವ್ಯಾಲ್ಯೂ ಅಪ್ಡೇಟ್ ಮಾಡೋರಿದ್ರಿ, ಈಗ ಒಂದನೇ ಸ್ಥಾನದೊಳಗೆ ನೀವು ವ್ಯಾಲ್ಯೂ ಚೇಂಜ್ ಮಾಡೋರಿದ್ರಿ, ದಟ್ ಈಸ್ ವೆರಿ ಸಿಂಪಲ್. ನಾವೇನಂತಂದ್ರೆ ನಂಬರ್ಸ್ ಆಫ್ ಫಸ್ಟ್ ಪೊಸಿಷನ್ ಅಲ್ಲ 0 ಇಂಡೆಕ್ಸ್, ಇಲ್ಲಿಗೆ ನೀವು 100 ಹಾಕ್ಬೇಕಂತಿದ್ರಿ ಈ ಥರ. ಸೊ ದೆನ್ ಇಟ್ ವಿಲ್ ಚೇಂಜ್. ಸೊ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇರ್ತಾವೆ. ನೀವು ಮೊದಲಿಗೆ ಇದನ್ನು ಇಷ್ಟ ಏನು ಮಾಡೋಣ ಅಂತ ರನ್ ಮಾಡಿ ನೋಡೋಣ ಅಂತ, ಆ್ಯಂಡ್ ವಿಲ್ ಸಿ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ನೋಡಿರಿ, ಈಗ ನಾನು ಇದನ್ನು ಪ್ರಿಂಟ್ ಮಾಡ್ತೀನಿ ಅಂತ, ಆ್ಯಂಡ್ ಆಲ್ಸೋ ಲೆಟ್ಸ್ ಡಿಬಗ್ ಇಟ್. ಸೊ ಇಲ್ಲಿ ಈಗ ಫಸ್ಟ್ ಏನಾಗುತ್ತೆ, ಒಂದು ಕ್ರಿಯೇಟ್ ಆಯಿತು, ಏನು ಲಿಸ್ಟ್ ಕ್ರಿಯೇಟ್ ಆಯಿತು. ಆ ಲಿಸ್ಟ್ದೊಳಗೆ ಈ ಥರ 0 ಇಂಡೆಕ್ಸ್ ಒಳಗೆ 1 5 ಇದನ್ನು ಕಾನ್ಸೆಪ್ಟ್ ಕಲಿಯುವಾಗ ನೋಡಿರಿ ನೀವು, ಏನು ನಾವು ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಕಲಿಯುವಾಗ ಬೇಸಿಕ್ ವರ್ಕ್ಶಾಪ್ ಮಾಡುವಾಗ ಇದನ್ನೆಲ್ಲ ನೋಡಿರಿ. ಬಟ್ ನಾವು ವಿ ಆರ್ ಗೆಟ್ಟಿಂಗ್ ಇನ್ ಟು ದ ಥಿಯರಿ. ಆ್ಯಂಡ್ ಇದ್ರದ್ದು ಆಲ್ಸೋ ಇಲ್ಲಿ ಲೆಂತ್ ಸದ್ಯಕ್ಕೆ ಇದು ಸ್ಟೋರ್ ಆಗೈತಿ. ಇದು ನೋಡಿರಿ, ಇದು ಬರೀ ಅರೇ ಅಲ್ಲ, ಇದು ಸ್ಪೆಷಲೈಸ್ಡ್ ಇದು ಲಿಸ್ಟ್ ಐತಿ. ಇದ್ರೊಳಗೆ ಇಂಟರ್ನಲ್ಲಿ ಏನು ಮಾಡತ್ತೈತೆ ಪೈಥಾನ್ ಅಂತಂದ್ರೆ, ಇದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡತ್ತೈತೆ ಲಿಸ್ಟ್ ಅಂಥೇಳಿ. ಆಮೇಲೆ ಅದರೊಳಗಿರುವಂಥ ಐಟಮ್ಗಳನ್ನ ಅವನು ಬೇರೆ ಬೇರೆ ಆಬ್ಜೆಕ್ಟ್ ಕ್ರಿಯೇಟ್ ಮಾಡತ್ತೈತಿ. ಆಮೇಲೆ ಅವು ಎಲ್ಲ ಥರದ್ದು ಅಡ್ರೆಸ್ ಇರ್ತೈತಿಲ್ಲ, ಅದನ್ನು ಅಡ್ರೆಸ್ ಒಂದು ಅರೇ ಒಳಗೆ ಮೇಂಟೈನ್ ಮಾಡತ್ತೈತೆ ಅದು ಇಂಟರ್ನಲಿ. ದಟ್ ಈಸ್ ಹೌ ದೇ ಹ್ಯಾವ್ ಇಂಪ್ಲಿಮೆಂಟೆಡ್ ದ ಲಿಸ್ಟ್. ಅದರಿಂದ ನಮಗೆ ಅದು ಇಂಡೆಕ್ಸ್ದೊಳಗೆ ಏನು ಅದಾವಂತ ಇಲ್ಲಿ ವ್ಯಾಲ್ಯೂ ಹೇಳಾಗ್ತೈತಿ. ಆಮೇಲೆ ನಿಮಗೆ ಲೆಂತ್ ಗೊತ್ತಾಗ್ತೈತಿ. ಈಗ ಇಲ್ಲಿ ನೋಡಿರಿ, ನಾ ಈಗ ಪ್ರಿಂಟ್ ನಂಬರ್ ಆಫ್ 0 ಅಂದಾಗ ಏನಾಗುತ್ತೆ, ನೀವು ಬೇಕಿದ್ರೆ ಇಲ್ಲಿ ವಾಚ್ನಾಗ ಹಾಕಿ ನೋಡಿರಿ, ಈ ಥರ ನಂಬರ್ ಆಫ್ 0 ಅಂದಾಗ ಏನಂತ ಬರುತ್ತೆ, 1 ಅಂತ ಬರುತ್ತೆ. ಆಮೇಲೆ ನಂಬರ್ ಆಫ್ 4 ಅಂತ ಹಾಕಿದಾಗ ಏನಾಗುತ್ತೆ, 5 ಬರುತ್ತೆ. ಅದನ್ನ ನೀವು ನಂಬರ್ ಆಫ್ 5 ಮಾಡಿದ್ರಂದ್ರೆ ನಿಮಗೇನಾಗುತ್ತೆ, ಇಂಡೆಕ್ಸ್ ಎರರ್ ಲಿಸ್ಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತಂದು. ಸೊ ಒಳಗೆ ಈ ಪ್ರಾಬ್ಲಮ್ ಇತ್ತಲ್ಲ, ಅದನ್ನು ಬೇರೆ ಬೇರೆ ಹೈಯರ್ ಲ್ಯಾಂಗ್ವೇಜ್ದೊಳಗೆ ಸಾಲ್ವ್ ಮಾಡ್ಯಾರ. ಈಗ ಇದನ್ನು ರನ್ ಮಾಡಿ ನೋಡೋಣ ಅಂತ ಒಂದೊಂದು ಲೈನ್. ಸೊ 0 1 2 3 4ದೊಳಗೆ 1 2 3 4 5 5 ನಂಬರ್ ಪ್ರಿಂಟ್ ಅದು. ಇಲ್ಲಿ ನೋಡ್ರಿ, ಇಲ್ಲಿ ಒಂದೊಂದು ಹೆಂಗೆ ಪ್ರಿಂಟ್ ಅದು ಅಲ್ಲ. ಈಗ ನೋಡ್ರಿ, ನಾ ಇಲ್ಲಿ ಒಮ್ಮೆ ಅರೇ ಪಾಸ್ ಮಾಡ್ತೀನಿ. ಈ ಪ್ರಿಂಟ್ ಫಂಕ್ಷನ್ ಎಷ್ಟು ಭಾರಿ ಐತಿ ಪೈಥಾನ್ದಾಗ ಅಂದ್ರೆ, ಅದನ್ನು ತಾನೇ ಲೂಪ್ ಬರುತ್ತೆ, ತಾನೇ ಪ್ರಿಂಟ್ ಮಾಡುತ್ತೆ. ಅಬ್ಸರ್ವ್ ಮಾಡಿರಿ ಹೆಂಗೆ ಪ್ರಿಂಟ್ ಮಾಡುತ್ತಂತ ನೋಡಿರಿ. ಅದು ಆಟೋಮೆಟಿಕ್ಲಿ ಈ ಥರ ಸ್ಕ್ವೇರ್ ಬ್ರಕೆಟ್ನಾಗ ಹಿಂಗೆ ತಾನೇ ಅದನ್ನು ಪ್ರಿಂಟ್ ಮಾಡಾಕ್ತೈತಿ. ಆಮೇಲೆ ಇಲ್ಲಿ ನಾ ಏನು ಮಾಡಾಕ್ತೀನಿ, ಅದ್ರ ವ್ಯಾಲ್ಯೂ ಚೇಂಜ್ ಮಾಡಾಕ್ತೀನಿ. ನಂಬರ್ಸ್ ಆಫ್ 0ದ ವ್ಯಾಲ್ಯೂ ಇಲ್ಲಿ ಚೇಂಜ್ ಮಾಡಾಕ್ತೀನಿ. ಇಲ್ಲಿ ಲೆಫ್ಟ್ದೊಳಗೆ ಬರೋದು ಈಕ್ವಲ್ ಟು ಬರೋದು ಇಲ್ಲಿ ವ್ಯಾಲ್ಯೂ ಸೆಟ್ ಮಾಡಾಕ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿರಿ ವಾಚ್ನಾಗ ಏನಾಗುತ್ತಂತ. ಓಕೆ, ಅಲ್ಲಿ ಇನ್ನೊಂದು ಬ್ರೇಕ್ ಪಾಯಿಂಟ್ ಇರಲಿಲ್ಲಲ್ಲ, ಸೊ ಚೇಂಜ್ ಆಯಿತು. ವಾಟ್ ಐ ವಿಲ್ ಡೂ ಇಸ್ ನಂಬರ್ ಆಫ್ 0 ಇಸ್ ದಿಸ್ ಆ್ಯಂಡ್ 1 ಈಸ್ 200. ಹಿಂಗೆ ಮಾಡಿ ಏನು ಮಾಡೋಣ ಅಂತ, ಇನ್ನು ಪ್ರಿಂಟ್ ಮಾಡೋಣ ಅಂತ. ಸೊ ಯು ಕ್ಯಾನ್ ಸಿ ದ್ಯಾಟ್ ಅದು ವ್ಯಾಲ್ಯೂ ಹೆಂಗೆ ಚೇಂಜ್ ಆಗುತ್ತಂತ. ಇಲ್ಲಿ ನೋಡಿರಿ, ಇದು 1 2 ಇದ್ದದ್ದು ಏನಾಯಿತು, ವ್ಯಾಲ್ಯೂಸ ಚೇಂಜ್ ಅದು. ಸೊ ನೀವು ವ್ಯಾಲ್ಯೂ ಚೇಂಜ್ ಮಾಡೋದಿದ್ರೆ ಈ ಥರ ಮಾಡ್ಬೋದು. ಆಮೇಲೆ ನೀವು ಏನಾರು ಇದನ್ನು ಬಿಟ್ಟು ಎಕ್ಸ್ಟ್ರಾ ನೀವು ಡೈರೆಕ್ಟ್ ಈ ಥರ ಆ್ಯಡ್ ಮಾಡೋಕ್ಕೆ ಹೋದ್ರಿ ಅಂದರೆ ಡೆಫಿನೆಟ್ಲಿ ಫೇಲ್ ಆಗುತ್ತೆ. ನೀವು ಇಲ್ಲಿ ಏನಾರು 5 ಮಾಡಿ ಅದಕ್ಕೆ ನೀವು ಏನಾರ
ಈ ಥರ ಮಾಡಿದ್ರಿ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಎರರ್ ಬರುತ್ತೆ. ಇಲ್ಲಿ ಬಂತು ನೋಡಿರಿ, ಇಂಡೆಕ್ಸ್ ಲಿಸ್ಟ್ ಅಸೈನ್ಮೆಂಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್. ಇಲ್ಲಿ ಈ ಥರ ಈ ಲೈನ್ ಒಳಗೆ ಲೈನ್ ನಂಬರ್ ಇಲ್ಲಿ ನೋಡಿರಿ, ಇಲ್ಲಿ ಅದು ಹೇಳಾಗ್ತೈತಿ ಯಾವ ಲೈನ್ ನಂಬರ್ 14. ಲೈನ್ ನಂಬರ್ 14 ಎಲ್ಲೈತಿ, ಇಲ್ಲೈತಿ. ಸೊ 14ನೇ ಲೈನ್ದಾಗ ಈ ಪರ್ಟಿಕ್ಯುಲರ್ ಕೋಡಿಂದ ನಿಮಗೆ ಈ ಎರರ್ ಬರ್ತೈತಿ, ಆಯಿತಾ. ಸೊ ಇಟ್ ವೋಂಟ್ ಅಲೋ ಇಟ್ ಟು ಹ್ಯಾಪನ್ ಇದರೊಳಗೆ ಪೈಥಾನ್ದಾಗ. ನೀವು ಸೀದಾಗ ಇದು ಮಾಡಿ ನೋಡಿರಿ ಆಸ್ ಅನ್ ಎಕ್ಸಸೈಸ್, ಇಟ್ ವಿಲ್ ಅಲೋ. ನೀವು ಹಂಗೆ ಮಾಡಿ ರೈಟ್ ಮಾಡಿದ್ರು ಓವರ್ ರೈಟ್ ಆಗಿಬಿಡುತ್ತೆ ಮೆಮರಿ ಒಳಗೆ. ಸೊ ಇವೆಲ್ಲ ಬೇರೆ ಬೇರೆ ಆಬ್ಜೆಕ್ಟ್ಗಳು ಇವೇನು ನಂಬರ್ಸ್ ಇರ್ತಾವಲ್ಲ ಈ ಥರ ಅದಾವೆ. ನಾವು ಇದರೊಳಗೆ ಇನ್ನೊಂದು ಭಾಳ ಮಜಾ ಏನಂತಂದ್ರೆ, ನಾವಿಲ್ಲಿ ಬೇರೆ ಬೇರೆ ಡೇಟಾ ಟೈಪು ಸ್ಟೋರ್ ಮಾಡ್ಬೋದು. ಈಗ ಉದಾಹರಣೆಗೆ ಇಲ್ಲಿ ಮಹೇಶ್, ಇಲ್ಲಿ ಸಂತೋಷ್, ಆಯಿತಾ. ಈ ಥರ ಮಾಡಿದ್ರು ವರ್ಕ್ ಆಗುತ್ತೆ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಈ ಅರೇ ಪ್ರಿಂಟ್ ಮಾಡುವಾಗ ಇಲ್ಲಿ ಏನು ಮಾಡಾಕ್ತೈತಿ, ಇದು ಮಹೇಶ್ ಸಂತೋಷ್ ಅಂತ ಪ್ರಿಂಟ್ ಆಗಾಗ್ತೈತಿ, ಕರೆಕ್ಟ್. ಆಮೇಲೆ ನೀವು ಇದಿಲ್ಲದ ನೀವು ಯು ಕ್ಯಾನ್ ಆಲ್ಸೋ ಪ್ರಿಂಟ್ ಇವನ್ ಫ್ರ್ಯಾಕ್ಷನ್ಸ್ ಆಲ್ಸೋ, ಲೈಕ್ ಸೇ ಈ ಥರ 1.2 ಅಂತ ಹಾಕ್ಬೋದು. ಅಂದ್ರೆ ಇದ್ರೊಳಗೆ ನೀವು ಇಲ್ಲಿ ಬೇಕಾದ ನೀವು ಏನು ಕೊಡ್ತೀರಿ ಅದನ್ನು ತೊಗೊಳ್ತೈತಿ. ಹೆಟ್ರೋಜೇನಿಯಸ್ ಕಲೆಕ್ಷನ್ ಆಫ್ ಡೇಟಾ ಟೈಪ್ಸ್, ಆ್ಯಂಡ್ ದಿಸ್ ಈಸ್ ದ ಬ್ಯೂಟಿ ಆಫ್ ಪೈಥಾನ್. ಈ ಥರ ನೀವು ಇದ್ರಾಗ ಮಾಡೋಕ್ಕಾಗಂಗಿಲ್ಲ. C++ನ್ಯಾಗ ವೆಕ್ಟರ್ಸ್ ಅಂತ ಐತೆ, ಅಲ್ಲಿ ಮಾಡೋಕ್ಕಾಗಲ್ಲ. ಜಾವಾದಾಗ ಅರೇ ಲಿಸ್ಟ್ ಅಂತ ಐತೆ, ಅಲ್ಲೂ ಮಾಡೋಕ್ಕಾಗಲ್ಲ. ಅಲ್ಲಿ ಅರೇ ಲಿಸ್ಟ್ ಇದ್ದರೂ ಸದ್ಯಕ್ಕೆ ಇಟ್ ಈಸ್ ಸ್ಟ್ರಾಂಗ್ಲಿ ಟೈಪ್ಡ್. ಅಂದರೆ ಇಂಟೀಜರ್ ಇದ್ದರೆ ಇಂಟೀಜರ್ ಅರೇ ಲಿಸ್ಟೇ ಇರುತ್ತೆ, ಫ್ಲೋಟಿಂಗ್ ಪಾಯಿಂಟ್ ಇದ್ದಿದ್ರೆ ಅದ್ರದ್ದು ಅರೇ ಲಿಸ್ಟ್ ಇರ್ತೈತಿ. ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್, ಇದು ಬರೀ ಪವರ್ ಇದು ಎದರದಂದ್ರೆ ಪೈಥಾನ್ದು ಪವರ್ ಇದು. ಸೊ ಪೈಥಾನ್ದಾಗ ಅಷ್ಟೇ ಈ ಥರ ಬೇರೆ ಬೇರೆ ಡೇಟಾ ಟೈಪ್ದು ನೀವು ಲಿಸ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಯು ಕ್ಯಾನ್ ಆ್ಯಕ್ಸಸ್ ಇಟ್. ನೀವು ಯಾವಾಗ ಈ ಥರ ಒಂದು ಸ್ಪೆಷಲೈಸ್ಡ್ ಡೇಟಾ ಸ್ಟ್ರಕ್ಚರ್ ಕಲಿತೀರಲ್ಲ, ಅದ್ರದ್ದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಇದೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀರಲ್ಲ, ಇಲ್ಲಿ ID ಒಳಗೆ ಇದನ್ನು ಹೆಸರು ಟೈಪ್ ಮಾಡಿರಿ, ಡಾಟ್ ಅಂತ ಮಾಡಿರಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನು ಬರ್ತಾವೆ, ಇವೆಲ್ಲ ಮೆಥಡ್ ಹೆಸರುಗಳು ಬರ್ತಾವೆ, ಫಂಕ್ಷನ್ ಹೆಸರು. ಸಾರ್ಟ್, ಅಪೆಂಡ್, ಇನ್ಸರ್ಟ್, ರಿವರ್ಸ್, ಎಕ್ಸ್ಟೆಂಡ್, ರಿಮೂವ್, ಕ್ಲಿಯರ್, ಕಾಪಿ, ಕೌಂಟ್, ಇಂಡೆಕ್ಸ್, ಪಾಪ್. ಸೊ ಇವೆಲ್ಲ ಪಬ್ಲಿಕ್ಲಿ ಅವೈಲೇಬಲ್ ಫಂಕ್ಷನ್ಸ್. ಇವೆಲ್ಲ ಫಂಕ್ಷನ್ಸ್ ಇರ್ತಾವಲ್ಲ, ನೀವೇನಂದ್ರೆ ನೀವು ಈ ಥರ ಸರ್ಚ್ ಮಾಡ್ಬೋದು. ಇದರೊಳಗೆ ಸರ್ಚ್ ಇಂಜಿನ್ದಾಗ ಏನಂತ ಸರ್ಚ್ ಮಾಡ್ಬೋದು, ಪೈಥಾನ್ ಡಾಕ್ಯುಮೆಂಟೇಷನ್ ಫಾರ್ ಲಿಸ್ಟ್. ಓಕೆ, ಲಿಸ್ಟ್ ಮೆಥಡ್ಸ್ ಅನ್ಬೋದು, ಅಥವಾ ಲಿಸ್ಟ್ ಮೆಥಡ್ಸ್ ಅಂತಂದರೆ ನಿಮಗೆ python.docsದಾಗ ನಿಮಗೆ ಅದ್ರ ಡಾಕ್ಯುಮೆಂಟೇಷನ್ ಸಿಗ್ತೈತಿ. ಸೊ ಅಲ್ಲಿ ಹೋದ್ರೆ ಅಂದ್ರೆ ನಿಮ್ಗೆ ಈಚ್ ಫಂಕ್ಷನ್ದು ಡಾಕ್ಯುಮೆಂಟೇಷನ್ ಏನು ಮಾಡ್ತೈತಿ, ಇದು ಅಪೆಂಡ್ ಹೆಂಗೆ ವರ್ಕ್ ಆಗ್ತೈತಿ, ಎಕ್ಸ್ಟೆಂಡ್ ಏನು ಮಾಡ್ತೈತಿ, ಇನ್ಸರ್ಟ್ ಏನು ಮಾಡ್ತೈತಿ, ರಿಮೂವ್ ಏನು ಮಾಡ್ತೈತಿ, ಪಾಪ್ ಏನು ಮಾಡ್ತೈತಿ ಅಂತ ಗೊತ್ತಾಗ್ತೈತಿ. ಬರೀ ಈಗ ಇದನ್ನು ಇಷ್ಟ ಕಲಿತ್ರೆ ನಿಮ್ಗೆ ನೆನಪು ಉಳಿಯಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ನೀವು ಈ ಥರ ಒಂದು ಅರೇ ಡಿಕ್ಲೇರ್ ಮಾಡಿದ್ರಲ್ಲ, ಈ ಥರ ಒಂದು ಈ ನಂಬರ್ಸ್ ಎಲ್ಲ ತೆಗಿತೀನಿ ನಾ, ಆರ್ ಎಲ್ಸ್ ಲೆಟ್ ಮೀ ಶೋ ಯು ಹಿಯರ್. ಓಕೆ, numbers is equal to 1 2 3. ಓಕೆ, ಸೊ ಈಗ ನೀವೇನು ಮಾಡ್ಬೋದು, ಇದ್ರದ್ದು ಅದರದ್ದು ಫಂಕ್ಷನ್ಸ್ ಮಾಡ್ಬೋದು. ಸೊ ನಾನು ಏನು ಮಾಡ್ತೀನಿ, ಅದಕ್ಕೆ ಇನ್ನೊಂದು ಫೈಲ ಮಾಡೋಣ, ಏನಂತ ಲಿಟ್ಸ್ methods.py ಅಂತ ಮಾಡೋಣ. ಮಾಡಿ ಇಲ್ಲೇನು ಮಾಡೋಣ, ಇದ್ರದ್ದು ಬೇರೆ 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 ಎಕ್ಸಾಂಪಲ್ಸನ್ನು ತೊಗೊಂಡು ನಾವು ಅಬ್ಸರ್ವ್ ಮಾಡೋಣ ಅಂತ. ಸೊ ಇದನ್ನ ಹೆಂಗೆ ಕಲಿಬೇಕಂದ್ರೆ, ಈ ಯಾವುದೇ ಡೇಟಾ ಸ್ಟ್ರಕ್ಚರ್ ಸ್ಟ್ಯಾಂಡರ್ಡ್ ಲೈಬ್ರರಿ ಅಥವಾ ಈ ಥರ ಅದ್ರದ್ದು ಲೈಬ್ರರಿ ಡೇಟಾ ಸ್ಟ್ರಕ್ಚರ್ ಕಲಿಬೇಕಂದ್ರೆ ಅದ್ರದ್ದೊಂದು ಡೇಟಾ ಸ್ಟ್ರಕ್ಚರ್ ಈ ಥರ ಡಿಕ್ಲೇರ್ ಮಾಡೋದು. ಫಸ್ಟ್ ಹಿಂಗೆ ನಂಬರ್ಸ್ ಅಂತ ಹೊಡಿದು, ಏನೈತಪ್ಪ, ಸಾರ್ಟ್ ಇದೆ. ಓಕೆ, ಸಾರ್ಟ್ ಫಂಕ್ಷನ್ ಇದೆ ಫಸ್ಟ್, ಆಮೇಲೆ ಅಪೆಂಡ್ ಇದೆ, ರೈತ. ಸಾರ್ಟ್ ಆಮೇಲೆ ಮಾಡೋಣ ಅಂತ, ಈಗ ಅಪೆಂಡ್ ಮಾಡೋಣ ಫಸ್ಟ್, ಅಪೆಂಡ್. ಓಕೆ, ಅಪೆಂಡ್ದೊಳಗೆ ಏನು ಇನ್ಪುಟ್ ತೊಗೊಳ್ತಿದೆ, ಒಂದು ಆಬ್ಜೆಕ್ಟ್ ಇನ್ಪುಟ್ ತೊಗೋತಿದೆ. ಸೊ ಲೆಟ್ಸ್ ಅಪೆಂಡ್ 5. ಓಕೆ, ಇದು ಅಪೆಂಡ್ ಮಾಡಿದ ಮ್ಯಾಗ ಏನು ಚೇಂಜ್ ಆಯಿತು ಅಂತ ನೋಡ್ಬೇಕು. ಅದನ್ನು ಹೆಂಗೆ ನೋಡ್ತೀರಿ, ಪ್ರಿಂಟ್ ಮಾಡಿ ನೋಡ್ಬೇಕು ಅವಾಗ. ಸೊ 1 2 3 ಇತ್ತು, ಅಪೆಂಡ್ 5 ಮಾಡಿದ್ರಿ, ಆಮೇಲೆ ಅದನ್ನು ಪ್ರಿಂಟ್ ಮಾಡಿ ನೋಡತ್ತೀರಿ. ಆ್ಯಂಡ್ ಇದನ್ನು ಈಗ ರನ್ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿರಿ ಏನು ಬಂತು, ಔಟ್ಪುಟ್ಟು 1 2 3 5 ಬಂತು. ಓಕೆ, ಇದೇ ರೀತಿ ಲೆಟ್ಸ್ ಸೇ ಅಪೆಂಡ್ 11. ಓಕೆ, ಆಮೇಲೆ ಅಪೆಂಡ್ 6. ಇದು ವ್ಯಾಲ್ಯೂಸ್ ಒಂದು ಸ್ವಲ್ಪ ರ್ಯಾಂಡಮಾಗಿ ಚೇಂಜ್ ಮಾಡೋಣ ಅಂತ, 4, ಇದನ್ನು 9 ಈ ಥರ ಮಾಡೋಣ ಅಂತ. ಓಕೆ, ಈಗ ನೋಡಿರಿ 1 4 9 ಇವು 3 ಇದ್ದು, ಆಮೇಲೆ ಇದು 5 11 6 ಏನದು ಎಂಡಿಗೆ ಅಪೆಂಡ್ ಅದು. ಈಗ ಈ ನಂಬರ್ಸನ್ನ ಏನು ಮಾಡೋನು,
ಸಾರ್ಟ್ ಮಾಡೋನು, ಡಾಟ್ ಸಾರ್ಟ್. ಈಗ ಯಾರ್ಯಾರು ನೀವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲ್ತ್ರಿ ಅಲ್ಲ, ಅಲ್ಲಿ ಎಲ್ಲ ಕಡೆ ನಿಮ್ಗೆ ಏನಂತ ಹೇಳಿದ್ದಿನ, ಇದೊಂದು ಆಬ್ಜೆಕ್ಟ್ ಇತ್ತಂದ್ರೆ ಆ ಆಬ್ಜೆಕ್ಟ್ ಡಾಟ್ ಅಂತ ಬರೋದು, ಆ ಫಂಕ್ಷನ್ ಕಾಲ್ ಮಾಡ್ಬೋದು. ಈಗ ಅಪೆಂಡ್ ಅನ್ನೋದು ಏನಿದು, ಇದು ಫಂಕ್ಷನ್. ಇದು ಈ ಫಂಕ್ಷನ್ ಏನಾಗೈತಿ ಇಲ್ಲಿ ಇಂಪ್ಲಿಮೆಂಟ್ ಆಗೈತಿ ಎಲ್ಲಿ, ಲಿಸ್ಟ್ ಕ್ಲಾಸ್ನಾಗ. ಸೊ ಆ ಲಿಸ್ಟ್ ಕ್ಲಾಸ್ನಾಗೆ ಈ ಅಪೆಂಡ್ ಅಂತ ಆಗಿರುವಂಥ ಫಂಕ್ಷನನ್ನು ನಾವೇನು ಮಾಡ್ತಿದ್ದೀವಿ, ಇನ್ವೋಕ್ ಮಾಡ್ತಿದ್ದೀವಿ, ಆಯಿತಾ. ಸೊ ದಿಸ್ ಈಸ್ ದ ಫಂಕ್ಷನ್ ದಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದ ಪೈಥಾನ್ ಲೈಬ್ರರಿ, ರೈಟ್. ಈ ಥರ ಈಗ ಅದೇ ರೀತಿ ನಾವು ಸಾರ್ಟ್ ಮಾಡಾಕ್ತೀವಿ. ಸೊ ಸಾರ್ಟ್ದಾಗೂ ಏನಿದೆ, ಬೈ ಡಿಫಾಲ್ಟ್ ನೀವೇನು ಪಾಸ್ ಮಾಡಿಲ್ಲ ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ನಾಗ ಆಗುತ್ತೆ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ರಿವರ್ಸ್ ಬೂಲ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂತಿದೆ. ಇಲ್ಲಾಂದ್ರೆ ಯು ಹ್ಯಾವ್ ಟು ಪಾಸ್ ದ ವ್ಯಾಲ್ಯೂ, ಅವಾಗ ಅದು ಏನಾಗುತ್ತೆ, ಡಿಸೆಂಡಿಂಗ್ ಆರ್ಡರ್ನೇ ಆಗುತ್ತೆ. ಈಗ ನಾವು ಸಾರ್ಟ್ ಮಾಡಿದ್ಮ್ಯಾಗ ಮತ್ತೆ ಪ್ರಿಂಟ್ ಮಾಡಿ ನೋಡೋಣ ಅಂತ. ಸೊ ನಿಮಗೆ ಬಿಫೋರ್ ಸಾರ್ಟಿಂಗ್ ಆ್ಯಂಡ್ ಆಫ್ಟರ್ ಸಾರ್ಟಿಂಗ್ ಏನೈತೆ ಅಂತ ಗೊತ್ತಾಗುತ್ತೆ. ಬಿಫೋರ್ ಸಾರ್ಟ್ ಮಾಡೋವಾಗ ಏನಿತ್ತು, 1 5 9 5 11 6 ಅಂತಿತ್ತು. ಸಾರ್ಟಿಂಗ್ ಮಾಡಿದ್ಮೇಲೆ ಏನಾಯಿತು, 1 4 5 6 9 11 ಅಂತಾಯಿತು. ಈಗ ಸಾರ್ಟ್ ಆಯ್ತು ಇಲ್ಲಿ, ಇದು ಕರೆಕ್ಟ್. ಸೊ ಹಂಗೆ ಸಾರ್ಟ್ ಆದಮೇಲೆ ನೆಕ್ಸ್ಟ್ ಮತ್ತೇನು ಆಪ್ಷನ್ಸ್ ಅದಾವು, ಡಾಟ್ ಇನ್ಸರ್ಟ್. ಓಕೆ, ಎಲ್ಲಿಗೆ ಇನ್ಸರ್ಟ್ ಮಾಡೋಣಂತ, ಯಾವ ಇಂಡೆಕ್ಸಿಗೆ ನೀವು, ಲೆಟ್ಸ್ ಸೇ ಯು ವಾಂಟ್ ಟು ಇನ್ಸರ್ಟ್ ಅಟ್ ಸೆಕೆಂಡ್ ಇಂಡೆಕ್ಸ್ ಆ್ಯಂಡ್ ವ್ಯಾಲ್ಯೂ ಯು ವಾಂಟ್ ಟು ಇಂಟ್ರೆಸ್ಟ್ ಈಸ್ 100. ಓಕೆ, ಈ ರೀತಿ. ಈಗ ಇದನ್ನೇನು ಮಾಡೋಣ, ಮತ್ತೆ ಪ್ರಿಂಟ್ ಮಾಡಿ ನೋಡೋಣ ಅಂತ ಏನು ಚೇಂಜ್ ಆಯ್ತಪ್ಪ ಅಂತಂದು. ಸೊ ಲೆಟ್ಸ್ ಪ್ರಿಂಟ್ ಇಟ್ ಆ್ಯಂಡ್ ಸಿ. ಹಾಂ, ಈಗ ನೋಡಿರಿ ಇದಿಷ್ಟಿದ್ದು, ಅದ್ರಾಗ ಸೆಕೆಂಡ್, ನೀವು ಸೆಕೆಂಡ್ ಅಂದಾಗ ಎರಡನೇ ಪೊಸಿಷನ್ ಅಲ್ಲ, ಅದು ಎರಡನೇ ಇಂಡೆಕ್ಸ್. ಇಂಡೆಕ್ಸ್ ಎಲ್ಲಿಂದ ಶುರು ಆಗುತ್ತೆ, 0ದಿಂದ 0 1 2. ಸೊ 0 1 2 ಅಂದ್ರೆ ಥರ್ಡ್ ಪ್ಲೇಸ್ನಾಗ ಏನಾಯಿತು, 100 ಇಂಡೆಕ್ಸ್ ಇದು ಇನ್ಸರ್ಟ್ ಆಯಿತು. ಓಕೆ, ಅದೇ ರೀತಿ ನೆಕ್ಸ್ಟ್ ಮೆಥಡ್ ಏನು, ನೆಕ್ಸ್ಟ್ ಮೆಥಡ್ ನಂಬರ್ಸ್ ಡಾಟ್ ಇನ್ಸರ್ಟ್ ಆಯಿತಾ. ಹಾಂ, ರಿವರ್ಸ್ ಇದನ್ನು ರಿಮೂವ್ ಮಾಡಿ ನೋಡೋಣಂತ. ಓಕೆ, ರಿಮೂವ್ ಒಳಗೆ ವ್ಯಾಲ್ಯೂ ಕೇಳಾಕ್ತಾರೆ, ರಿಮೂವ್ ದ ಫಸ್ಟ್ ಅಕರೆನ್ಸ್ ಆಫ್ ದ ವ್ಯಾಲ್ಯೂ. ಸೊ 11 ರಿಮೂವ್ ಮಾಡೋಣಂತ, ವಿಚ್ ಇಸ್ ದೇರ್ ಇನ್ ದ ಲಾಸ್ಟ್ನು. ಸೊ ಇಟ್ ವಿಲ್ ರಿಮೂವ್ ದ ಫಸ್ಟ್ ಅಕರೆನ್ಸ್ ಆಫ್ ದ ವ್ಯಾಲ್ಯೂ. ಇದ್ರೊಳಗೆ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಆ ಫಂಕ್ಷನ್ ನೋಡೋದು, ಆ ಫಂಕ್ಷನ್ ಕಾಲ್ ಮಾಡೋದು ಅಷ್ಟೇ. ನಿಮಗದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಫಂಕ್ಷನ್ಸ್ ಕಾಲ್ ಮಾಡೋದು, ಪ್ಯಾರಾಮೀಟರ್ ಪಾಸ್ ಮಾಡೋದು, ಅದನ್ನ ಯಾಕೆ ನಾನು ನಿಮ್ಗೆ ಅಷ್ಟು 2-3 ತಾಸು ತೊಗೊಂಡು ಕಲಿಸಿದ್ನಿ ಅಂದ್ರೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಥವಾ ಇಂಥವೆಲ್ಲ ಸಾಫ್ಟ್ವೇರ್ ಬರೆಯೋಕೆ ಬರ್ಬೇಕಂದ್ರೆ ಮೇನ್ ಅದ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ನಿಮಗೆ. ಅಲ್ಲಿ ಹೋಗಿ ಫಂಕ್ಷನ್ ನೋಡೋದು, ಏನು ಪ್ಯಾರಾಮೀಟರ್ ತೊಗೊಳ್ತೈತಿ, ಏನು ಡೇಟಾ ಟೈಪ್ ಐತಿ, ಏನು ರಿಟರ್ನ್ ಮಾಡತ್ತೈತಿ ವಾಪಸ್, ಅಷ್ಟು ಅರ್ಥ ಆಯ್ತು ಅಂದ್ರೆ ನೀವು ಎಲ್ಲ ಲೈಬ್ರರಿ ಫಂಕ್ಷನ್ಸ್ ಯೂಸ್ ಮಾಡ್ಬೋದು. ಓಕೆ, ಸೊ ಈಗ ನೋಡಿರಿ ಅದು 11 ಹೋಯ್ತು ಲಿಸ್ಟ್ನಾಗಿಂದ, ಆಯಿತಾ. ಈಗ ನೆಕ್ಸ್ಟ್ ಇದನ್ನೇನು ಮಾಡೋಣ, ರಿವರ್ಸ್ ಮಾಡೋಣಂತ, ಡಾಟ್ ರಿವರ್ಸ್. ಓಕೆ, ಆ್ಯಂಡ್ ಆಫ್ಟರ್ ರಿವರ್ಸಿಂಗ್ ಏನು ಮಾಡೋಣ, ಮತ್ತೆ ಪ್ರಿಂಟ್ ಮಾಡೋಣ. ನೋಡ್ರಿ, ಈಗ 1 4 ಹಿಂಗಿತ್ತಲ್ಲ, 1 4 100 5 6 9 ಇತ್ತಲ್ಲ, ನಾವು ಇಟ್ ಈಸ್ ರಿವರ್ಸ್ಡ್. ಸೊ ಈ ರೀತಿ ಒಂದೊಂದು ಫಂಕ್ಷನ್ ಬರೋದು, ನೀವು ಅದನ್ನೆಲ್ಲ ನೋಡಿ ಇದನ್ನೆಲ್ಲ ಹಿಂಗೆ ಕಲಿತ್ರಿ ಅಂದರೆ ಏನಾಗ್ತೈತಿ ನಿಮಗೆ, ಓಕೆ ಈ ಲಿಸ್ಟ್ ಐತೆಪ್ಪ, ಇದರೊಳಗೆ ಈ ಫಂಕ್ಷನ್ ಅದು. ಆಮೇಲೆ ಎಲ್ಲ ನೆನ್ಪಿಟ್ಕೋಬೇಕಂತಿಲ್ಲ, ನಿಮಗೆ ಅದನ್ನು ಈ ಥರ ಈಗ ಜನರಲ್ ಸಾಫ್ಟ್ವೇರ್ ಬರೆಯುವಾಗ ಈ ಥರ ಮಾಡಿದ್ರೆ ನೆನಪು ಉಳಿತೈತಿ. ಬಟ್ ಈಗ ಇಂಟರ್ವ್ಯೂಗೆ ಅದು ಹೊಂಟಿದ್ರೆ ಅಂದ್ರೆ ನೆನ್ಪಿಟ್ಕೋಬೇಕಾಗ್ತೈತಿ ಏನೇನು ಫಂಕ್ಷನ್ ಅದ ಅಂತಂದು. ಆಮೇಲೆ ಕೆಲವೊಂದು ಸರಿ ಇಂಟರ್ವ್ಯೂರ್ ಏನಂತಾರೆ, ಸರ್ ನಾ ಈ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಯೂಸ್ ಮಾಡಲಿಲ್ಲ ಅಂದ್ರೆ ಮಾಡಂತಾರೆ. ಯಾಕಂದ್ರೆ ಅವ್ರದ್ದು ಮೇನ್ ಬೇರೆ ಏನಾರ ಟೆಸ್ಟ್ ಮಾಡ್ತಿರ್ತಾರೆ. ಇನ್ನು ಕೆಲವೊಂದು ಕಡೆ ಅಂತಾರೆ, ಇಲ್ಲ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಯೂಸ್ ಮಾಡಬೇಡ, ನೀನೇ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಾರೆ. ಓಕೆ, ಸೊ ದಿಸ್ ಈಸ್ ಆಲ್ ದ ಕೆಪಬಿಲಿಟೀಸ್ ಆಫ್ ದ ಲಿಸ್ಟ್. ಆಮೇಲೆ ನಿಮಗೆ ಡೌಟ್ ಯಾವಾಗಲೂ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ನೀವು ಗೂಗಲ್ನಾಗ ಹೋಗಿ ಪೈಥಾನ್ ಲಿಸ್ಟ್ ಡಾಕ್ಯುಮೆಂಟೇಷನ್ ಅಂದರೆ ಇದು ಫುಲ್ ಡಾಕ್ಯುಮೆಂಟೇಷನ್ ಸಿಗುತ್ತೆ ನಿಮಗೆ. ಎಲ್ಲಿ python.orgದಾಗ ಎಲ್ಲಿ ಈ ರೀತಿ ಎಲ್ಲ ಲ್ಯಾಂಗ್ವೇಜ್ದು ಸಿಗುತ್ತೆ, ಜಾವಾದು ಸಿಗುತ್ತೆ, ಸಿದು ಸಿಗುತ್ತೆ. ಆ ಲೈಬ್ರರೀಸ್ದು ಹೋಗಿ ಡಾಕ್ಯುಮೆಂಟೇಷನ್ ಓದಿ, ಅಲ್ಲಿ ನಿಮಗೆ ನೋಡಿರಿ ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟಾರ. ಇದರೊಳಗೆ ಸಾರ್ಟ್, ಕೌಂಟ್ ಎಲ್ಲ ಫಂಕ್ಷನ್ ಕೊಟ್ಟಾರ. ಆಮೇಲೆ ಇದನ್ನು ಲಿಸ್ಟ್ ಆ್ಯಸ್ ಅ ಸ್ಟ್ಯಾಕ್ ಒಳಗೆ ಏನು ಇರ್ತೈತಿ, ಪಾಪ್ ಪುಷ್ ಇರ್ತೈತಲ್ಲ. ಸೊ ಅಪೆಂಡ್ ಫಂಕ್ಷನ್ ಪುಷ್, ಪಾಪ್ ಮಾಡೋಕ್ಕೆ ಪಾಪ್ ಅಂತ ಫಂಕ್ಷನ್ ಐತಿ, ಪಾಪ್ ಫಂಕ್ಷನ್ ಐತಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅಪೆಂಡ್ ಅಂಕ್ರೆ ನೀವು ಮ್ಯಾಲೆ ಯೂಸ್ ಮಾಡಿರಿ, ಆಯಿತಾ, ಡಾಟ್ ಪಾಪ್. ಸೊ ಪಾಪ್ ಅಂದಾಗ ಏನಾಗುತ್ತೆ, ಅದು ರಿಮೂವ್ ಆ್ಯಂಡ್ ರಿಟರ್ನ್ ದ ಐಟಮ್ ಆ್ಯಟ್ ಇಂಡೆಕ್ಸ್. ಓಕೆ, ಬೈ ಡಿಫಾಲ್ಟ್ ಇಂಡೆಕ್ಸ್, ಬೈ ಡಿಫಾಲ್ಟ್ ಇಟ್ ವಿಲ್ ರಿಟರ್ನ್ ದ ನಂಬರ್. ಸೊ ಪಾಪ್ ಅಂದಾಗ ಅದೊಂದು ನಿಮ್ಗೊಂದು ನಂಬರ್ ರಿಟರ್ನ್ ಮಾಡುತ್ತೆ. ಓಕೆ, ಸೊ ವ್ಯಾಲ್ಯೂ ಈಸ್ ಈಕ್ವಲ್ ಟು ಹಿಂಗೆ ಬರಿಬೇಕು. ಇದು ಹೆಂಗೆ ಗೊತ್ತಾಯ್ತು ನನಗೆ, ಇಲ್ಲಿ ನೋಡ್ರಿ, ಇಲ್ಲಿ ರಿಟರ್ನ್ ಟೈಪ್ ಒಳಗೆ ಏನಂತ ಬಂದೈತಿ, ಇಲ್ಲಿ ಇದು ರಿಟರ್ನ್ ಇಂಟ್ ಮಾಡತೈತಿ. ಸೊ ರಿಟರ್ನ್ ಇಂಟ್ ಮಾಡತೈತಿ. ಆಮೇಲೆ
ನಿಮ್ಗೆ ಅದು ಇಂಡೆಕ್ಸನ್ನು ನೀವು ಕಳಿಸ್ಬೋದು ಅದಕ್ಕೆ ಬೇಕಿದ್ರೆ ನೀವು ಯಾವ ಇಂಡೆಕ್ಸ್ದಾಗಿಂದ ಪಾಪ್ ಮಾಡ್ಬೇಕನ್ನತ್ತೀರಿ ಅಂತಂದು ರೈಟ್. ಸೊ ಹಿಯರ್ ಯು ಕ್ಯಾನ್ ಸಿ ನೀವು ಕಳಿಸಿಲ್ಲ ಅಂದರೆ ಬೈ ಡಿಫಾಲ್ಟ್ ಅದೇನು ಲಾಸ್ಟ್ದು ಇರುತ್ತಲ್ಲ ಅದನ್ನು ರಿಟರ್ನ್ ಮಾಡುತ್ತೆ. ಈಗ ನಮಗೆ ಇಲ್ಲಿ ಲಾಸ್ಟ್ ಎಲಿಮೆಂಟ್ ಯಾವುದಿತ್ತು 1 ಇತ್ತು. ಸೊ ಇಲ್ಲೇನು ಯಾವ್ದು ಬರ್ತೈತೆ ಅಂತ ನೋಡೋಣ. ಓಕೆ, ಪ್ರಿಂಟ್ ವ್ಯಾಲ್ಯೂ. ಸೊ ಇದನ್ನು ಪ್ರಿಂಟ್ ಮಾಡಿ ನೋಡೋಣ ಅಂತ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಲಾಸ್ಟ್ ಎಲಿಮೆಂಟ್ ಯಾವುದಿತ್ತು 1 ಇತ್ತು, 1 ಪಾಪ್ ಆಯಿತು. 1 ಪಾಪ್ ಆಯ್ತು ಅಂದರೆ ಈಗ ನೀವು ಪ್ರಿಂಟ್ ಮಾಡಿದಾಗ ಅದು ಅಲ್ಲಿ ಇರಬಾರ್ದು ರೈಟ್. ಸೊ ಇದನ್ನು ರನ್ ಮಾಡಿ ನೋಡಿರಿ ಈಗ ಇದು 1 ಪಾಪ್ ಮಾಡಿದ್ರಿ 1 ಹೊರಗೆ ಹೋಯ್ತಲ್ಲ. ಸೊ ಇಷ್ಟ ಉಳಿತಿದ್ದು ಇದು ನೋಡಿರಿ. ಇನ್ನೊಂದು ಅಬ್ಸರ್ವ್ ಮಾಡಿರಿ, ಇಲ್ಲಿ ಡೈನಾಮಿಕ್ ಆಗಿ ಇದು ಗ್ರೋ ಮತ್ತು ಶ್ರಿಂಕ್ ಮಾಡತ್ತೀವಿ, ಐಟಮ್ ಆ್ಯಡ್ ಮಾಡತ್ತೀವಿ, ಐಟಮ್ ರಿಮೂವ್ ಮಾಡತ್ತೀವಿ, ನಡುಕಿನ ಐಟಮ್ ರಿಮೂವ್ ಮಾಡತ್ತೀವಿ, ಅದೆಲ್ಲನೂ ಸಪೋರ್ಟ್ ಮಾಡತೈತಿ. ದ್ಯಾಟ್ ಈಸ್ ವೈ ಪೈಥಾನ್ ಲಿಸ್ಟ್ ಇಸ್ ವೆರಿ ಪವರ್ಫುಲ್. ಬಟ್ ಡ್ರಾಬ್ಯಾಕ್ ಏನಿದ್ರದ್ದು? ಡ್ರಾಬ್ಯಾಕ್ ಏನಂದರೆ ಇಟ್ ವಿಲ್ ಬಿ ಸ್ಲೋ ಕಂಪೇರ್ ಟು ದ ಅರೇಸ್. ಯಾಕಂದರೆ ಇಂಟರ್ನಲ್ಲಿ ಇದೇನು ಮಾಡಾಕ್ತೈತಿ, ಎಲ್ಲ ಒಂದೊಂದು ಐಟಮ್ದು ಒಂದೊಂದು ಬೇರೆ ಬೇರೆ ಆಬ್ಜೆಕ್ಟ್ ಮಾಡೈತಿ. ಆಮೇಲೆ ಅರೇ ಒಳಗೆ ಒಂದು ಕಡೆ ಎಲ್ಲರ ಅದರದ್ದು ಎಲ್ಲ ರೆಫರೆನ್ಸ್ ಇಟ್ಟೈತಿ. ಆಮೇಲೆ ನೀವು ಏನಾರು ನಡುಕಿಂದ ಎಲಿಮೆಂಟ್ ಅದು ತೆಗೆದಾಗ ಎಲ್ಲ ಐಟಮ್ನ ಶಿಫ್ಟ್ ಮಾಡತ್ತದು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ. ಅಥವಾ ನೀವು ಎಂಡಿಗೆ ಹಾಕಿದ್ರೆ ಏನು ಶಿಫ್ಟ್ ಮಾಡೋಕ್ಕತ್ತಲ್ಲ, ನಡುಕ್ಕೆ ಏನಾರು ಆಪ್ರೇಷನ್ ಮಾಡಿದ್ರಿ ಅಂದ್ರೆ ಅದನ್ನೆಲ್ಲ ಮತ್ತು ಅಡ್ರೆಸ್ಗಳನ್ನೆಲ್ಲ ಶಿಫ್ಟ್ ಮಾಡ್ಕೋತೈತಿ. ಆ ರೀತಿ ಇರೋದ್ರಿಂದ ಓವರಾಲ್ ಮೆಮೊರಿ ಫುಟ್ ಪ್ರಿಂಟ್ ಜಾಸ್ತಿ ಇರ್ತೈತಿ. ಆಮೇಲೆ ಕೆಲವೊಂದು ಆಪ್ರೇಷನ್ಸ್ ಟೈಮ್ ತೊಗೊಳ್ತೈತಿ. ಸೊ ದೋಸ್ ಆರ್ ದ ಡಿಮೆರಿಟ್ಸ್ ಆಫ್ ಇಟ್. ಸೊ ದೇರ್ ಆರ್ ಪ್ರೋಸ್ ಆ್ಯಂಡ್ ಕಾನ್ಸ್ ಬೋತ್. ನಿಮಗೆ ಭಾಳ ಹೈ ಸ್ಪೀಡ್ ಬೇಕು ಅಂತಂದಾಗ ನೀವು ಏನಂದರೆ ಆಲ್ವೇಸ್ ಸಿ ಆ್ಯಂಡ್ ಅರೇ ಇಸ್ ದ ವೆರಿ ಫಾಸ್ಟೆಸ್ಟ್ ಇದು ವೇ ಟು ಹ್ಯಾಂಡಲ್ ಡೇಟಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಲಿಸ್ಟ್ಸ್ ಇನ್ ಪೈಥಾನ್. ಆ್ಯಂಡ್ ನಾವು ಮುಂದೆ ಪ್ರಾಜೆಕ್ಟ್ ಮಾಡೋ ಟೈಮ್ನಾಗ ವಿಲ್ ಯೂಸ್ ದಿಸ್ ಆ್ಯಂಡ್ ಡೂ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಹಾಗಿದ್ರೆ ಇದನ್ನು ಲಿಸ್ಟಾಗಿಂದ ಎಲಿಮೆಂಟ್ ಹೆಂಗೆ ನೀವು ಆ್ಯಕ್ಸಸ್ ಮಾಡ್ತೀರಿ? ಸೊ ಇದು ಮಾಡೋಕ್ಕೆ ಭಾಳ ಈಸಿ ಐತಿ. ಫಾರ್ ಯು ಕ್ಯಾನ್ ಸೇ ನಂಬರ್ ಇನ್ ನಂಬರ್ಸ್ ಅಂತ ಈ ಥರ. ಓಕೆ, ಹಿಂಗೆ ಬರೆಯೋದ್ರಿಂದ ಅದೇನು ಮಾಡ್ತೈತಿ, ಒಂದೊಂದು ನಂಬರ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ತೈತಿ. ಸೊ ಈಗ ಪ್ರಿಂಟ್ ಆಯಿತಾ, ಪ್ರಿಂಟ್ ನಂಬರ್ ಈ ಥರ ಮಾಡೋದ್ರಿಂದ ಏನು ಮಾಡ್ತೈತಿ, ಒಂದೊಂದು ನಂಬರ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಸೊ ಇಲ್ಲಿ ನೋಡಿರಿ, ನೀವು ಅದನ್ನೇನು ಇಂಡೆಕ್ಸ್ ಅಂತ ಬರೋದು ಅದನ್ನೇನೂ ಮಾಡಿಲ್ಲ. ಇದಕ್ಕೆ ಏನಂತಾರೆ ಅಂದ್ರೆ ಕಲೆಕ್ಷನ್ಸ್ ಅಂತಾರೆ. ಸೊ ಇದು ಪೈಥಾನ್ ಒಳಗೆ ಫಾರ್ ಅಂತೀವಿ, C++ನ್ಯಾಗ ಫಾರ್ ಈಚ್ ಅಂತೀವಿ, C# ಫಾರ್ ಈಚ್ ಅಂತೀವಿ. ಸೊ ಅಲ್ಲೆಲ್ಲ ಹೆಂಗೆ ಅಂತಂದ್ರೆ ನೀವು ಫಾರ್ ಈಚ್ ಯೂಸ್ ಮಾಡಿ ಅದು ಒಂದೊಂದು ಎಲಿಮೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಎಲಿಮೆಂಟನ್ನು ಈ ವೇರಿಯೇಬಲ್ಗೆ ಸೇವ್ ಮಾಡುತ್ತಾ ಇಲ್ಲಿ ನೀವು ಇದನ್ನು ಮಾಡ್ಬೋದು. ಹಿಂಗೂ ಬರಿಬೋದು, ಇಲ್ಲ ಅಂದರೆ ಇಂಡೆಕ್ಸ್ ಯೂಸ್ ಮಾಡಿನೂ ಬರಿಬೋದು, ಅದ್ರಾಗ ಏನಿದಿಲ್ಲ. ಯು ಕ್ಯಾನ್ ಆಲ್ಸೋ ರೈಟ್ ದ ಸೇಮ್ ಕೋಡ್ ಯೂಸಿಂಗ್ ಇಂಡೆಕ್ಸ್. ಸೊ ಈಗ ಇದನ್ನು ಫಾರ್ ಲೂಪ್ ಏನೈತಿ ಇದನ್ನು ರನ್ ಮಾಡಿ ನೋಡಿರಿ. ಆ್ಯಂಡ್ ವಿ ಹ್ಯಾವ್ ಡನ್ ಇಟ್ ಇನ್ ದ ಅದರ್ ಅರ್ಲಿಯರ್ ವರ್ಕ್ಶಾಪ್. ಸೊ ಈಗ ನೋಡಿರಿ, ಇದು ಸೀಕ್ವೆನ್ಷಲಿ ಒಂದೊಂದು ಎಲಿಮೆಂಟ್ ಈ ಥರ ಪ್ರಿಂಟ್ ಆಗ್ತಾವೆ. ಆಮೇಲೆ ನಿಮಗೆ ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದೇ ಎಲಿಮೆಂಟ್ ಆ್ಯಕ್ಸಸ್ ಮಾಡೋದಿತ್ತಂದ್ರೆ ನಾ ಇಲ್ಲಿ ಅಪೆಂಡ್ ಅಂತ ತೋರಿಸಿದ್ನಿ. ಬಟ್ ಐ ಕ್ಯಾನ್ ಶೋ ಇಟ್ ಹಿಯರ್ ಆಲ್ಸೋ. ಲೈಕ್ ಸೇ ಐ ಕ್ಯಾನ್ ಡೈರೆಕ್ಟ್ಲಿ ಸೇ ಪ್ರಿಂಟ್ ನಂಬರ್ಸ್ ಆಫ್ 3. ಸೊ ಈ ಥರ ನಾ ಬರಿಬೋದು ಡೈರೆಕ್ಟಾಗಿ. 3 ಅಂತರ ಬರೀರಿ, ನೀವು 2 ಅಂತರ ಬರೀರಿ. ಸೊ ಇಟ್ ವಿಲ್ ಆಲ್ ವರ್ಕ್. ನೀವು ಎನಿ ಟೈಮ್ ಯು ಕ್ಯಾನ್ ಡೈರೆಕ್ಟ್ಲಿ ಆ್ಯಕ್ಸಸ್ ನಂಬರ್ ಅಲ್ಲ ನಂಬರ್ಸ್. ಓಕೆ, ಸೊ ಇಟ್ ವಿಲ್ ಡೈರೆಕ್ಟ್ಲಿ ಪ್ರಿಂಟ್ ದೋಸ್ ವ್ಯಾಲ್ಯೂಸ್ ಅಲ್ಲಿ ಏನೈತೆ ಅಂತಂದು ಆಯಿತಾ. ದೆನ್ ಅದರ್ ದೆನ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಡೂ 2 ಡೈಮೆನ್ಷನಲ್ ಹೆಂಗೆ ಬರೀತೀರಿ? ಲೆಟ್ಸ್ ಕಾಲ್ ಇಟ್ ಮ್ಯಾಟ್ರಿಕ್ಸ್ equal to (1, 2, 3, 4, 5, 6). ಪ್ರಿಂಟ್ ಮ್ಯಾಟ್ರಿಕ್ಸ್. ಓಕೆ, ನಾ ಇಲ್ಲೇನು ಮಾಡಿದ್ನಿ, 2 ರೋಸ್ 3 ಕಾಲಮ್ ಇರುವಂಥ 2 ಇದನ್ನು ಮಾಡಿದ್ನಿ. ಆ್ಯಂಡ್ ಸೇಮ್ ಥಿಂಗ್ ಅಲ್ಲಿ ಹೆಂಗೆ ಸೀದಾಗ ಸಿಂಟ್ಯಾಕ್ಸ್ ಯೂಸ್ ಮಾಡಿದ್ವಿಲ್ಲ ಅದು ಸೇಮ್ ಸಿಂಟ್ಯಾಕ್ಸ್. ಸೊ ಈಗ ನೋಡಿರಿ, ಇದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಇದು 1 2 3 ಬೇರೆ, 4 5 6 ಬೇರೆ ಅಂತಂದು ಈ ಥರ ತೋರಿಸುತ್ತೆ. ಸಿಮಿಲರ್ ಕಾನ್ಸೆಪ್ಟ್ನಾಗ ನೀವು ಈಗ ಇದನ್ನು ಮಾಡ್ಬೋದು, ಆ್ಯಕ್ಸಸ್ ಮಾಡ್ಬೋದು. ಏನು ಮ್ಯಾಟ್ರಿಕ್ಸ್ನಾಗ 0 ಆ್ಯಂಡ್ 0 ಇಲ್ಲಿ ಹೋಗಿ ನೀವು 100 ಸೆಟ್ ಮಾಡಿದ್ರಿ ವ್ಯಾಲ್ಯೂ. ಓಕೆ, ಆಮೇಲೆ ಇದ್ರತಿ 0 1ದಾಗ 200 ಸೆಟ್ ಮಾಡಿದ್ರಿ ರೈಟ್. ಆ್ಯಂಡ್ ದೆನ್ ನಾವು ಯು ಪ್ರಿಂಟ್ ದ ವ್ಯಾಲ್ಯೂ. ಈ ಥರ ಪ್ರಿಂಟ್ ಮಾಡಿದಾಗ ಯು ಕ್ಯಾನ್ ಸಿ ದಟ್ ಚೇಂಜ್. ಸೊ ಇಲ್ಲೇನಾಯಿತು, 1 200 ಇದ್ದಿದ್ದು 100 200 ಆಯಿತು. ಈ ಥರ ವ್ಯಾಲ್ಯೂ ನೀವು ಚೇಂಜ್ ಮಾಡ್ಬೋದು. ಸೊ ಸೇಮ್ ಸಿಂಟ್ಯಾಕ್ಸ್ ಆ್ಯಸ್ ವಾಟ್ ವಿ ಲರ್ನ್ಡ್ ಇನ್ ಸಿ. ಸೊ ದಿಸ್ ಲಿಸ್ಟ್ ಆಲ್ಮೋಸ್ಟ್ ಇನ್ syntax wise it works like an array, but internally it is a list. So this is the power of Python.